ನಾವು CPC ಪ್ರಾವಿಷನ್ಸ್ ಎಂಟೈರ್ಲಿ ಕಂಪ್ಲೀಟ್ CPC ಓದಿದ್ರು ಕೂಡ ಸಹ ನಾವು ಕೋರ್ಟ್ಗೆ ಪ್ರಾಕ್ಟೀಸ್ಗಂತ ಹೋದಾಗ ಅಲ್ಲಿ ಕಲಿಯೋದು ಇನ್ನೂ ಸಾಕಷ್ಟಿರುತ್ತೆ ಆ್ಯಂಡ್ ತುಂಬ ಹೊಸ ವಿಷಯಗಳನ್ನು ಕಲಿತೀವಿ. ಸೊ ಪ್ರಾಕ್ಟೀಸ್ ಅಥವಾ ನಾವು ಕೋರ್ಟ್ ರೂಮ್ ಅಲ್ಲಿ ನಮ್ಮ CPC ಹೇಗೆ ಕೆಲಸ ಮಾಡುತ್ತೆ ಅದರಲ್ಲಿ ನಾವು ಕಲಿತಿರೋದು ಫಸ್ಟ್ ಆಸ್ಪೆಕ್ಟ್ ಈಸ್ ಅಬೌಟ್ ಯೋರ್ ಇಂಟ್ರಿಮ್ ಅಪ್ಲಿಕೇಶನ್ಸ್. ದಟ್ ಈಸ್ ನಾವು ಯಾವುದೇ ಕೇಸ್ನ ನಡುವೆ ಇಂಟರಿಮ್ ರಿಲೀಫ್ ಏನಾದರೂ ಬೇಕಿದೆ ಅಂತ ಹೇಳುವಾಗ ನಾವು ಈ IA ಅಪ್ಲಿಕೇಶನ್ಸ್ ಅನ್ನ ಫೈಲ್ ಮಾಡ್ತೀವಿ, IA ಫೈಲ್ ಮಾಡ್ತೀವಿ. ಸೊ ಸೆಕ್ಷನ್ 151 ಜೊತೆಗೆ ನಾವು IAs ನ ಫೈಲ್ ಮಾಡ್ತೀವಿ ಆ್ಯಂಡ್ ಈ IA ಅಂತ ಏನಿದೆ ಇಂಟರಿಮ್ ಅಪ್ಲಿಕೇಶನ್ ಇದು ಹಲವಾರು ಬೇರೆ ಬೇರೆ ನಮಗೆ ರಿಲೀಫ್ಗೋಸ್ಕರ ಆಗಿರುತ್ತೆ. ಕೇಸ್ನ ನಡುವೆ ಬರುವಂಥ ಬೇರೆ ಬೇರೆ ಥರದ ರಿಲೀಫ್ ಸೀಕ್ ಮಾಡೋದಕ್ಕೋಸ್ಕರ ಆಗಿರುತ್ತೆ. ಇಂಪ್ಲೀಡಿಂಗ್ ಆಗಿರಬಹುದು, ಸೊ ಆರ್ಡರ್ 7 ರೂಲ್ 11 ಆಗಿರಬಹುದು, ಅಥವಾ ನಿಮಗೆ ಅಮೆಂಡ್ಮೆಂಟ್ಗೆ ಆಗಿರಬಹುದು, ಅಥವಾ ನೆಸೆಸರಿ ಪಾರ್ಟಿ ಪ್ರಾಪರ್ ಪಾರ್ಟಿ ರಿಲೇಟೆಡ್ ಹಲವಾರು ಪ್ರಾವಿಷನ್ಸ್. ಬಟ್ ಯಾವುದೇ ಒಂದು ನಾವು ಕೇಸ್ನ ಬಿಟ್ವೀನ್ ರಿಲೀಫ್ಗೆ ಅಂತ ಹಾಕ್ತಿದ್ದೀವಿ ಅಂತಂದಾಗ IA ಮುಖಾಂತರನೇ ಫೈಲ್ ಮಾಡೋದು. ಸೊ ಈಗ ಈ ಲಿಸ್ಟ್ ಅಲ್ಲಿ ನಾವು ಒಂದಷ್ಟು IA ಇಂಟರಿಮ್ ಅಪ್ಲಿಕೇಶನ್ಸ್ ಏನೆಲ್ಲ ಆಗಿರುತ್ತೆ, ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ನಮಗೆ ಗೊತ್ತಿರಬೇಕಾಗಿರೋದು. ಆ್ಯಂಡ್ ಈ ಸೀರೀಸ್ ಹೊಸದಾಗಿ ನಾವೇನು ಸ್ಟಾರ್ಟ್ ಮಾಡ್ತಿದ್ದೀವಿ, ಕ್ಲಾಸ್ ರೂಮ್ ಟು ಕೋರ್ಟ್ ರೂಮ್ ಸೀರೀಸ್. ಇದು ನಮಗೆ ಚೂರು ಕೋರ್ಟ್ ರೂಮ್ನ ರಿಲೇಟೆಡ್ ನಮಗೆ ಬೇಕಾಗಿರುವಂಥ ನಾಲೆಜ್ ಎಕ್ಸ್ಪೋಜರ್ ರಿಲೇಟೆಡ್ ಆಗಿರುತ್ತೆ. ಸೊ ವೆಲ್ಕಮ್ ಟು ಸ್ವಾತಿ ಲಾ ಅಕಾಡೆಮಿ. ನಾನು ಸ್ವಾತಿ ಆ್ಯಂಡ್ ಈ ಸೀರೀಸ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಪ್ರತಿಯೊಬ್ಬ ಲಾ ಸ್ಟೂಡೆಂಟಿಗೆ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಅಡ್ವೊಕೇಟ್ ಅಂತ ಹೇಳಿದ್ರೆ ನಿಮಗೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋ ಟಿಲ್ ದ ಎಂಡ್ ಎಂಟೈರ್ಲಿ ನೋಡಿ. ಆ್ಯಂಡ್ ನಿಮಗೆ ಈ PDF ಬೇಕು ಅನ್ನೋದಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಟೆಲಿಗ್ರಾಮ್ ಚಾನಲಲ್ಲಿ ಸಿಗತ್ತೆ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಡೂ ಲೈಕ್ ದ ವಿಡಿಯೋ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾರು ಇಂಟರಿಮ್ ಅಥವಾ ಈ IA ಅಪ್ಲಿಕೇಶನ್ಸ್ ರಿಲೇಟೆಡ್ ತಿಳ್ಕೋಬೇಕು ಅಂತ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಸಿವಿಲ್ ಮ್ಯಾಟರ್ಸ್ ಪ್ರಾಕ್ಟೀಸ್ ಮಾಡ್ತಿರೋಂಥವರಿಗೆ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಲಾ ಸ್ಟೂಡೆಂಟ್ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಫ್ರಮ್ ಲಾ ಸ್ಕೂಲ್ ಟಿಲ್ ಕೋರ್ಟ್ ರೂಮ್ ಈ ಒಂದು ಎಲ್ಲ ನಿಮ್ಮ ಒಂದು ಸ್ಟೇಜಸ್ಸಿಗೆ ಹೆಲ್ಪ್ ಆಗೋ ರೀತಿ ಜುಡಿಷರಿ ಎಕ್ಸಾಮ್ ಪ್ರತಿಯೊಂದೂ ಸಹ ವಿಡಿಯೋಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. CPC ಇಂಟರಿಮ್ ಅಪ್ಲಿಕೇಶನ್ಸ್, ಈ ಲಿಸ್ಟಲ್ಲಿ ನಾವು ಯಾವುದೆಲ್ಲ ಇಂಟರಿಮ್ ಅಪ್ಲಿಕೇಶನ್ ಇರುತ್ತೆ, ಯಾವ ಪ್ರಾವಿಷನ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಅದನ್ನು ನಾವು ಯಾವ ಪರ್ಪಸ್ ಯೂಸ್ ಮಾಡ್ತೀವಿ ಅನ್ನೋದು ಒನ್ ಲೈನ್ ಎಕ್ಸ್ಪ್ಲನೇಷನ್ ನಿಮಗೆ. ಆ್ಯಂಡ್ ಅದರ ಸಂಬಂಧಪಟ್ಟ ಹಾಗೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್, ಸೊ ದ್ಯಾಟ್ ಇಫ್ ಇನ್ ಕೇಸ್ ಇಫ್ ಯು ಆರ್ ಪ್ರಾಕ್ಟಿಸಿಂಗ್ ನಿಮಗೆ ಅವಶ್ಯಕತೆ ಇದೆ IA ಮೇಲೆ ಆರ್ಗ್ಯೂ ಮಾಡೋದು, ದೆನ್ ನೀವು ಈ ಒಂದು ಜಡ್ಜ್ಮೆಂಟ್ಸ್ ಅನ್ನ ಯೂಸ್ ಮಾಡಬಹುದು. ಆ್ಯಂಡ್ ಎಕ್ಸಾಮ್ ಪಾಯಿಂಟ್ ಅಂತ ಹೇಳಿದ್ರೆ ಫಾರ್ ಎನಿ ಎಕ್ಸಾಮ್ ನಮಗೆ ಇದು ಯಾವ ಪರ್ಪಸ್ ಯೂಸ್ ಮಾಡ್ತಾರೆ ಅಂತ ನಾನು ನಿಮಗೆ ಒನ್ ವರ್ಡ್ ಅಲ್ಲಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವು ಫಸ್ಟ್ ಇಂಪ್ಲೀಡಿಂಗ್ ಅಪ್ಲಿಕೇಶನ್, ಇದು ಆರ್ಡರ್ 1 ರೂಲ್ 10. ಯಾವುದೇ ಹಂತದಲ್ಲಿ ನಮಗೆ ಈ ಒಂದು ನೆಸೆಸರಿ ಪಾರ್ಟಿ ಪ್ರಾಪರ್ ಪಾರ್ಟಿ ಪಾರ್ಟಿಷನ್ ಸೂಟ್ ಎಕ್ಸೆಟ್ರಾ ಅಂತ ಹೇಳುವಾಗ ಇದನ್ನ ಹೆಚ್ಚಿಗೆ ಫೈಲ್ ಮಾಡ್ತೀವಿ. ಸೊ ಪಾರ್ಟೀಸ್ನ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊಳ್ಳೋದಿದೆ, ಆ ಕಂಡೀಷನ್ನಲ್ಲಿ ನಾವು ಇಂಪ್ಲೀಡಿಂಗ್ ಅಪ್ಲಿಕೇಶನ್ 1 ರೂಲ್ 10 ಅನ್ನು ಫೈಲ್ ಮಾಡ್ತೀವಿ. ನೆಕ್ಸ್ಟ್ ನಮಗೆ ಸೂಟ್ ಟು ಇನ್ಕ್ಲೂಡ್ ಹೋಲ್ ಕ್ಲೇಮ್, ಕಂಪ್ಲೀಟ್ ಆಗಿ ಎಲ್ಲ ಒಂದು ಕ್ಲೇಮ್ಸ್ ಅನ್ನ ನಾವು ಕೇಳಿಲ್ಲ, ರಿಲೀಫ್ ಏನಾದರೂ ನಾವು ಪೂರ್ತಿಯಾಗಿ ಕೇಳಿಲ್ಲ, ದೆನ್ ಆ ಎಲ್ಲ ಕಂಡೀಷನಲ್ಲಿ ಒಂದು ಕಾಸ್ ಆಫ್ ಆಕ್ಷನ್ ಇಂದ ರೈಸ್ ಆಗ್ತಿರೋದು ಆ ಒಂದೇ ಸೂಟಲ್ಲಿ ನಾವು ಕಂಪ್ಲೀಟ್ ವಿಷಯಗಳನ್ನ ಕೇಳಬೇಕು. ಕೇಳಿಲ್ಲ ದೆನ್ ಇಟ್ ಕಮ್ಸ್ ಅಂಡರ್ ಆರ್ಡರ್ 2 ರೂಲ್ 2. ಸಬ್ಸ್ಟಿಟ್ಯೂಟೆಡ್ ಸರ್ವಿಸ್, ದಟ್ ಈಸ್ ಆರ್ಡರ್ 5 ರೂಲ್ 20, ಸಮನ್ಸ್ನ ರಿಲೇಟೆಡ್. ಆ್ಯಂಡ್ ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟೆಡ್ ಸರ್ವಿಸ್ ಅಂತ ಹೇಳುವಾಗ ಎನಿ ಪಾರ್ಟಿ ನೋಟಿಸ್ ಸರ್ವ್ ಆಗ್ತಿಲ್ಲ, ಸಮನ್ ಸರ್ವ್ ಆಗ್ತಿಲ್ಲ, ದೆನ್ ಪೇಪರ್ ಪಬ್ಲಿಕೇಶನ್ಗೆ ಹೋಗ್ತೀವಿ. ಸೊ ಅದು ನಮಗೆ ಲಾಸ್ಟ್ ರೆಸಾರ್ಟ್ ಆಗಿರುತ್ತೆ ಅವರಿಗೆ ಸಮನ್ಸನ್ನು ತಲುಪಿಸೋದಕ್ಕೆ. ಸೊ ಅದಕ್ಕೆ ನಾವು ಯೂಸ್ ಮಾಡೋದು ಆರ್ಡರ್ 5 ರೂಲ್ 20. ದೆನ್ ಸ್ಟ್ರೈಕಿಂಗ್ ಔಟ್ ಪ್ಲೀಡಿಂಗ್ಸ್, ಎನಿ ಪ್ಲೀಡಿಂಗ್ ನಾವು ನಮ್ಮ ಒಂದು ಅಮೆಂಡ್ಮೆಂಟ್ ಎಕ್ಸೆಟ್ರಾಗೆ ಹೋಗಬೇಕು, ಬಿಕಾಸ್ ಕೋರ್ಟ್ ಪ್ರಾಸೆಸ್ನ ಇಂಟ್ಯಾಕ್ಟ್ ಆಗಿರೋದಕ್ಕೆ, ಅಬ್ಯೂಸ್ ಆಗದಿರೋದಕ್ಕೆ. ಸೊ ನಾವು ಯೂಸ್ ಮಾಡೋದು ಆರ್ಡರ್ 6 ರೂಲ್ 16, ದಟ್ ಈಸ್ ಅಮೆಂಡ್ಮೆಂಟ್ ಆಫ್ ದ ಪ್ಲೀಡಿಂಗ್ಸ್. ಅಮೆಂಡ್ಮೆಂಟ್ ಅದಕ್ಕೆ ನಾವು ಆರ್ಡರ್ 6 ರೂಲ್ 17, ಸ್ಟ್ರೈಕಿಂಗ್ ಔಟ್ ಪ್ಲೀಡಿಂಗ್ 6 ರೂಲ್ 16. ಸೊ ಇದು ಡ್ಯೂ ಡಿಲಿಜೆನ್ಸ್ ಅಲ್ಲಿ ಮಾಡ್ತಿರೋಂಥದ್ದು. ಆ್ಯಂಡ್ ನಮಗೆ ರಿಜೆಕ್ಷನ್ ಆಫ್ ಪ್ಲೇಂಟ್ ಮ್ಯಾಕ್ಸಿಮಮ್ ಕಂಡೀಷನ್ಸ್ ಅಲ್ಲಿ ನಾವು ಇದನ್ನು ನೋಡಿದ್ದೀವಿ, ದಟ್ ಈಸ್ ಆರ್ಡರ್ 7 ರೂಲ್ 11. ಆ್ಯಂಡ್ ಇದರಲ್ಲಿರುವಂಥ ಯಾವುದೇ ಗ್ರೌಂಡ್ ಆಗಿರಬಹುದು, ಕಾಸ್ ಆಫ್ ಆಕ್ಷನ್ ಇಲ್ಲ ಅಂತ ಆಗಿರಬಹುದು, ಕೋರ್ಟ್ ಫೀಸ್ ಪೇಮೆಂಟ್ ಆಗಿಲ್ಲ, ರಿಲೀಫ್ ಪ್ರಾಪರ್ ಆಗಿ ಸೀಕ್ ಆಗಿಲ್ಲ, ಎಕ್ಸೆಟ್ರಾ, ಫಾರ್ ಎನಿ ಗ್ರೌಂಡ್ಸ್ ಆರ್ಡರ್ 7 ರೂಲ್ 11 ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಫ್ರೀಕ್ವೆಂಟ್ಲಿ ನಮಗೆ ಎಕ್ಸಾಮ್ ಅಲ್ಲೂ ಸಹ ಬರುವಂಥ ಪ್ರಾವಿಷನ್. ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಬೈ ಪ್ಲೇಂಟಿಫ್, ಸೊ ಈ ಕಂಡೀಷನ್ ಅಲ್ಲಿ ಆರ್ಡರ್ 7 ರೂಲ್ 14, ದಟ್ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾವಿನ್ನೂ ಅಕಂಪನಿ ಮಾಡಬೇಕು, ಪ್ಲೇಂಟ್ ಜೊತೆಗೆ ಆಡ್ ಮಾಡೋದಿದೆ ಪ್ಲೇಂಟಿಫ್ನ ಒಂದು ಸೈಡ್ ಇಂದ, ದೆನ್ ನಾವು ಆರ್ಡರ್ 7 ರೂಲ್ 14 ಅನ್ನ ಸೀಕ್ ಮಾಡ್ತೀವಿ. ಆರ್ಡರ್ 8 ರೂಲ್ 1A, ಡಿಫೆಂಡೆಂಟ್ ಕಡೆಯಿಂದ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಿದೆ, ಸೊ ದ್ಯಾಟ್ ಎಂಡ್ ಅಲ್ಲಿ ಹೊಸದಾಗಿ ಯಾವುದೇ ಸರ್ಪ್ರೈಸ್ ಇಲ್ಲದೆ
ಬಿಕಾಸ್ ಸರ್ಪ್ರೈಸ್ ಎವಿಡೆನ್ಸ್ ಅಥವಾ ಸರ್ಪ್ರೈಸ್ ಆಗಿ ಏನಾದ್ರು ಮಾಡಿದ್ರೆ ಕೂಡ ಸಹ ಇಟ್ ಬಿಕಮ್ಸ್ ಅ ಗ್ರೌಂಡ್ ಫಾರ್ ರಿಜೆಕ್ಷನ್ ಆಫ್ ಯುವರ್ ಪ್ಲೇಂಟ್ ಅನ್ನುವಂಥ ಜಡ್ಜ್ಮೆಂಟ್ಸ್ ಇದೆ. ಹಾಗಾಗಿ ಆ ಒಂದು ಕಂಡೀಷನ್ ಅಲ್ಲಿ ಆರ್ಡರ್ 8 ರೂಲ್ 1A ನ IA ಫೈಲ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು ಆನ್ ಬಿಹಾಫ್ ಆಫ್ ಡಿಫೆಂಡೆಂಟ್. ಇದನ್ನ ನೆಕ್ಸ್ಟ್ ಬಂದು ಆರ್ಡರ್ 8 ರೂಲ್ 2, ದಟ್ ಇಸ್ ನ್ಯೂ ಗ್ರೌಂಡ್ ಆಫ್ ಡಿಫೆನ್ಸ್ ಏನಾದರೂ ಇದೆ ಅಂಡ್ ಅದನ್ನ ನಾವು ಕ್ಲೇಮ್ ಮಾಡಬೇಕಾಗಿದೆ. ಅಂಡ್ ಇದೊಂದು ಅಟ್ಮೋಸ್ಟ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಪಾರ್ಟ್ ಆಗಿರುತ್ತೆ ದಟ್ ನಾವು ಈ ಒಂದು ಗ್ರೌಂಡ್ಸ್ನ ಮೇಲೆ IA ಫೈಲ್ ಮಾಡ್ಕೊಳ್ತೀವಿ. ಅಂಡ್ ನೆಕ್ಸ್ಟ್ ಇಸ್ ಯೋರ್ ಆರ್ಡರ್ 8 ರೂಲ್ 9. ಸಬ್ಸೀಕ್ವೆಂಟ್ ಏನಾದರೂ ಪ್ಲೀಡಿಂಗ್ಸ್ ಇದೆ ಅಂಡ್ ಇದೂ ಸಹ ನಾವು ಡಿಫೆಂಡೆಂಟ್ ಕಡೆಯಿಂದ ಮಾತನಾಡ್ತಿರುವಂಥದ್ದು. ಸೊ ನಮ್ಮ ಒಂದು ರಿಟರ್ನ್ ಸ್ಟೇಟ್ಮೆಂಟ್ನ ಸಂಬಂಧಪಟ್ಟ ಹಾಗೆ ಆಗಿರುತ್ತೆ. ಆರ್ಡರ್ 9 ರೂಲ್ 13 ಸೆಟ್ಟಿಂಗ್ ಅಸೈಡ್ ಎಕ್ಸ್ಪಾರ್ಟೆ ಡಿಕ್ರಿ. ಅಂಡ್ ಇದು ನಮಗೆ ಯಾವುದೇ ಒಂದು ಎಕ್ಸ್ಪಾರ್ಟೆ ಡಿಕ್ರಿ ಪಾಸ್ ಆಗಿದೆ ಅದನ್ನ ಸೆಟ್ ಅಸೈಡ್ ಮಾಡೋದಕ್ಕೆ. ಅಂಡ್ ಈ ಒಂದು ಸ್ಪೆಸಿಫಿಕ್ ಆಗಿ ಆರ್ಡರ್ 9 ರೂಲ್ 13 ನಾವೇನು ಎಕ್ಸ್ಪಾರ್ಟೆ ಡಿಕ್ರಿ ಸೆಟ್ ಅಸೈಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ IA. ಇದನ್ನ ಎಕ್ಸಾಮ್ ಪರ್ಪಸ್ ಅಲ್ಲೂ ಸಹ ಇಂಪಾರ್ಟೆಂಟ್ ಬಿಕಾಸ್ ಎಕ್ಸಾಮ್ ಅಲ್ಲೂ ಸುಮಾರು ಸತಿ ಕೇಳಿದ್ದಾರೆ. ಆರ್ಡರ್ 9 ರೂಲ್ 9 ರಿಸ್ಟೋರೇಷನ್ ಆಫ್ ಸೂಟ್. ಯಾವುದೇ ಒಂದು ಸೂಟ್ ಆಲ್ರೆಡಿ ಡಿಸ್ಮಿಸ್ ಆಗೋಗಿದೆ ಬೈ ರೀಸನ್ ಆಫ್ ಎನಿ ಡಿಫಾಲ್ಟ್, ದೆನ್ ಅದನ್ನ ನಾವು ಸಫಿಷಿಯಂಟ್ ಕಾಸ್ ಅನ್ನ ಶೋ ಮಾಡಿ ರೀಸ್ಟೋರ್ ಮಾಡಬಹುದು. ಸೊ ರೀಸ್ಟೋರೇಷನ್ಗೆ IA ಫೈಲ್ ಮಾಡ್ಕೊಳ್ತೀವಿ. ಲೇಟರ್ ಇಂಟರಾಗೇಟರೀಸ್ ಅಂತ ಹೇಳುವಾಗ ಆರ್ಡರ್ 11 ರೂಲ್ 1. ಸೊ ಇದನ್ನ ನಾವು ಹಲವಾರು ಸತಿ ಆಗಿರುತ್ತೆ. ಸೊ ರಿಟರ್ನ್ ಕ್ವೆಶನ್ ಸರ್ವ್ ಟು ಅಬ್ಟೈನ್ ಅಡ್ಮಿಷನ್ಸ್ ಬಿಫೋರ್ ದ ಟ್ರಯಲ್ ಯೂಸ್ ಮಾಡ್ತಿರೋಂಥದ್ದು. ಸೆಟ್ಟಿಂಗ್ ಅಸೈಡ್ ಇಂಟ್ರೋಗೇಟರೀಸ್, ದೆನ್ ಅಗೇನ್ ಸೇಮ್ ಆರ್ಡರ್ 11 ರೂಲ್ 7 ಅಲ್ಲಿ ಆ ಒಂದು ಇಂಟ್ರೋಗೇಟರಿನ ಸೆಟ್ ಅಸೈಡ್ ಮಾಡ್ತೀವಿ ಸೊ ದಟ್ ಅನ್ನೆಸೆಸರಿ ಕ್ವೆಶನ್ಸ್ ಎಕ್ಸೆಟ್ರಾ ಇದ್ರೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಂತ. ಡಿಸ್ಕವರಿ ಆಫ್ ಡಾಕ್ಯುಮೆಂಟ್ಸ್ ಇಸ್ ಆರ್ಡರ್ 11 ರೂಲ್ 12 to 14. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಎಕ್ಸೆಟ್ರಾ ಸೊ ಅದನ್ನ ಡಿಸ್ಕವರೀಸ್ ಅಥವಾ ಒಂದು ಫೇರ್ ಟ್ರಯಲ್ಗೆ ನಾವು ಅದನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಸೊ ಈ ಒಂದು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಗಿರುತ್ತೆ. ಕಂಪೆಲ್ ದ ಡಿಸ್ಕ್ಲೋಜರ್ ಆಫ್ ದ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇದನ್ನ ಯೂಸ್ ಮಾಡ್ತಿರೋಂಥದ್ದು. ರಿಟರ್ನ್ ಆಫ್ ಡಾಕ್ಯುಮೆಂಟ್ಸ್ ಆರ್ಡರ್ 13 ರೂಲ್ 9 ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಅಂಡ್ ಇದು ಸರ್ಟಿಫೈಡ್ ಕಾಪೀಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಿರುವಂಥದ್ದು. ಮಾಡಿಫಿಕೇಶನ್ ಆಫ್ ಇಶ್ಯೂಸ್ ಅಂತ ಹೇಳುವಾಗ ಆರ್ಡರ್ 14 ರೂಲ್ 5 ಅಲ್ಲಿ ನಾವು ಮಾತನಾಡ್ತೀವಿ ಬಿಕಾಸ್ ಆರ್ಡರ್ 14 ಈಸ್ ಅಬೌಟ್ ಯುವರ್ ಇಶ್ಯೂಸ್ ಅಂಡ್ ಆ ಇಶ್ಯೂಸ್ನ ಮಾಡಿಫಿಕೇಶನ್ ಎಕ್ಸೆಟ್ರಾ ದೆನ್ ಅಮೆಂಡ್ ಮಾಡಬೇಕು ಎನಿ ಟೈಮ್ ಬಿಫೋರ್ ದ ಜಡ್ಜ್ಮೆಂಟ್ ಸೊ ದ್ಯಾಟ್ ನಮಗೆ ನಮ್ಮ ಒಂದು ಕಾಸ್ ಏನಿದೆ ಅಥವಾ ನಮ್ಮ ಒಂದು ರಿಲೀಫ್ ಏನ್ ಬೇಕೋ ಅದರ ಅಕಾರ್ಡಿಂಗ್ಲಿ ಕೇಸ್ ಪ್ರಾಪರ್ ಆಗಿ ಚಾನಲೈಸ್ಡ್ ಆಗಿರ್ಲಿ ಅನ್ನೋ ಕಾರಣಕ್ಕೆ. ಆರ್ಡರ್ 16 ರೂಲ್ 6 ಸಮನ್ಸ್ ಟು ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್ಸ್. ಇದನ್ನ ನಾವು ಸಮನ್ ಮಾಡಿ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಅನ್ನುವಂಥ ಆ ವ್ಯಕ್ತಿಗೆ ವಿಟ್ನೆಸ್ ನೀಡ್ ನಾಟ್ ಗಿವ್ ಓರಲ್ ಎವಿಡೆನ್ಸ್, ನೀವು ಡಾಕ್ಯುಮೆಂಟ್ಸ್ ಅನ್ನ ಪ್ರೆಸೆಂಟ್ ಮಾಡಬಹುದು. ಸಮನ್ ಟು ವಿಟ್ನೆಸ್ ಈಸ್ ಅಂಡರ್ ಯೋರ್ ಆರ್ಡರ್ 16 ರೂಲ್ 1. ಸೊ ಇಲ್ಲಿ ನಮಗೆ ಲಿಸ್ಟ್ ಆಫ್ ವಿಟ್ನೆಸಸ್ನ ಏನೇನೆಲ್ಲ ಫೈಲ್ ಆಗಬೇಕು ಎಕ್ಸೆಟ್ರಾ ಅದನ್ನ ಕೋರ್ಟ್ ಸಮನ್ಸ್ ಮುಖಾಂತರ ನೆಸೆಸರಿ ಅಡ್ಜುಡಿಕೇಶನ್ಗೆ ಬೇಕಾಗಿರುವಂಥದ್ದು ಅವರನ್ನ ಕರ್ಸೋದಕ್ಕೆ ಸಮನ್ಸ್. ಅಡ್ಜರ್ನ್ಮೆಂಟ್ ಆರ್ಡರ್ 17 ರೂಲ್ 1. ಅಡ್ಜರ್ನ್ಮೆಂಟ್ ಗ್ರಾಂಟೆಡ್ ಓನ್ಲಿ ಫಾರ್ ಸಫಿಷಿಯಂಟ್ ಕಾಸ್. ಅಡ್ಜರ್ನ್ಮೆಂಟ್ ಬೇಕು ಅಂತ ಹೇಳುವಾಗ ನಾವು ಮ್ಯಾಕ್ಸಿಮಮ್ 3 times, ಇದು ಜನರಲ್ ರೂಲ್. ಸೊ ಬಟ್ ಅದಕ್ಕಿಂತ ಹೆಚ್ಚಿಗೆ ಎಕ್ಸೆಟ್ರಾ IA ಮೇಲೆ ಆಗುತ್ತೆ ಅಂಡ್ ವಿತ್ ಕಾಸ್ಟ್ ಇಂಪೋಸ್ಡ್ ನಿಮಗೆ ಆಗಿರುತ್ತೆ. ರೀಕಾಲ್ ಆಫ್ ವಿಟ್ನೆಸಸ್ ದಟ್ ಈಸ್ ಯೋರ್ ಆರ್ಡರ್ 18 ರೂಲ್ 17 ಅಲ್ಲಿ ನಾಟ್ ಮೆಂಟ್ ಟು ಫಿಲ್ ಎವಿಡೆನ್ಷರಿ ಗ್ಯಾಪ್, ಬಟ್ ನಾವೊಂದು ಪುನಃ ಅಕಸ್ಮಾತ್ ಏನಾದರೂ ಹೊಸ ಒಂದು ಇಶ್ಯೂಸ್ ಅನ್ನ ಆ್ಯಡ್ ಮಾಡಿದೀವಿ ಅಥವಾ ಯಾವುದೇ ಒಂದು ವಿಟ್ನೆಸ್ನ ಮತ್ತೆ ಒಂದು ಎಕ್ಸಾಮಿನೇಷನ್ ಅವಶ್ಯಕತೆ ಇದೆ, ದೆನ್ ವಿ ಗೋ ಫಾರ್ ರೀಕಾಲ್ ಆಫ್ ವಿಟ್ನೆಸ್. ಆರ್ಡರ್ 22 ರೂಲ್ 3 and 4. This is bringing LRs on record for any party, civil matters, any party ಡೆತ್ ಆಗಿದೆ ದೆನ್ ಅವರ LRs ಅನ್ನ ನಾವು ಆನ್ ರೆಕಾರ್ಡ್ ತರಬೇಕು. ಫಾರ್ ವಿಚ್ ಆರ್ಡರ್ 22 ರೂಲ್ 3 and 4 IA ಯೂಸ್ ಮಾಡ್ತೀವಿ ಸೊ ದ್ಯಾಟ್ ಆ ಒಂದು ಡೆತ್ ಆದಂಥ ಪಾರ್ಟಿನ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ. ಸೆಟ್ಟಿಂಗ್ ಅಸೈಡ್ ಅಬೇಟ್ಮೆಂಟ್. ಇಫ್ ಇನ್ ಕೇಸ್ ಆರ್ಡರ್ 22 ಅಲ್ಲಿ ಪ್ರಕಾರ ಅಬೇಟ್ ಆಗೋಯ್ತು ಸೂಟ್, ದೆನ್ ಅದನ್ನ ಸೆಟ್ ಅಸೈಡ್ ಮಾಡ್ತೀವಿ. ಆರ್ಡರ್ 22 ರೂಲ್ 9 ಅಕಾರ್ಡಿಂಗ್ಲಿ ಡೆತ್, ಮ್ಯಾರೇಜ್ ಅಂಡ್ ಇನ್ಸಾಲ್ವೆನ್ಸಿ ಏನು ಮಾತನಾಡ್ತೀವಿ ಆರ್ಡರ್ 22 ಸೇಮ್. ಸೊ ಡಿಲೇ ಮಸ್ಟ್ ಬಿ ಎಕ್ಸ್ಪ್ಲೇನ್ ಅಂಡ್ ಅದನ್ನ ಅಬೇಟ್ಮೆಂಟ್ ಅನ್ನ ಸೆಟ್ ಅಸೈಡ್ ಮಾಡಬಹುದು. Withdrawal of suit is order 23 rule 1. If any suit has to be withdrawn, then fresh suit requires court permission, but withdraw ಮಾಡ್ಕೊಳ್ಳುವಂತ ಲಿಬರ್ಟಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಆರ್ಡರ್ 23 ರೂಲ್ 1. ಕಮಿಷನ್ಸ್ ಫಾರ್ ಲೋಕಲ್ ಇನ್ವೆಸ್ಟಿಗೇಷನ್ ಅಂತ ಹೇಳುವಾಗ ಆರ್ಡರ್ 26 ರೂಲ್ 9 ಅಲ್ಲಿ ಕಮಿಷನರ್ ಅನ್ನ ಅಪಾಯಿಂಟ್ ಮಾಡಬಹುದು ಸೊ ದಟ್ ಅವರು ಲೋಕಲ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಕೊಂಡ್ಬಂದು ನಿಮಗೆ ಫಾರ್ ಎಕ್ಸಾಂಪಲ್ ಎನಿ ಪಾರ್ಟಿಷನ್ ಸೂಟ್ ಬೌಂಡ್ರೀಸ್ ಎಷ್ಟಿದೆ ಏನು ಅನ್ನೋದನ್ನೆಲ್ಲ ಡಿಮಾರ್ಕೇಟ್ ಮಾಡಿ
ನಿಮಗೆ ಒಂದು ರಿಪೋರ್ಟನ್ನು ಅಟ್ಯಾಚ್ ಮಾಡೋದಕ್ಕೆ. ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಸೇಮ್ ಅಗೇನ್ ಆರ್ಡರ್ 26 ರೂಲ್ 10A ಪ್ರಕಾರ ನಡೆಯುತ್ತೆ. DNA, ಮೆಡಿಕಲ್ ಎಕ್ಸಾಮಿನೇಷನ್, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್, ಸೊ ಇದರ ರಿಲೇಟೆಡ್ ಕ್ವೆಶನ್ಸ್ ಏನೆಲ್ಲ ರೇಸ್ ಆಗುತ್ತೆ ಆ ಒಂದು ಕಂಡೀಷನಲ್ಲಿ ನಾವು ಫೈಲ್ ಮಾಡ್ತಿರೋದು. ಆರ್ಡರ್ 26 ಈಸ್ ಕಂಪ್ಲೀಟ್ಲಿ ಅಬೌಟ್ ಕಮಿಷನ್ಸ್, ಸೊ ಅದರ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಫ್ ಗಾರ್ಜಿಯನ್. ಮೈನರ್ನ ಕಂಡೀಷನ್ ಅಂತ ಹೇಳುವಾಗ ಸೊ ಅಪಾಯಿಂಟ್ ಮಾಡ್ತಿದ್ದೀವಿ ನಾವು ಗಾರ್ಜಿಯನ್ನ, ಸೊ ದ್ಯಾಟ್ ಆ ಒಂದು ಸೂಟ್ ನಮಗೆ ಪ್ರಾಪರ್ ಆಗಿ ಇಫೆಕ್ಟಿವ್ ಆಗಿ ನಡಿಬೇಕು ಅನ್ನೋಂಥ ಕಾರಣಕ್ಕೆ. ಸೊ ಅವ್ರನ್ನ ರಿಪ್ರೆಸೆಂಟ್ ಮಾಡ್ತಾ ಅಪಾಯಿಂಟ್ ಆಗ್ತಾರೆ ಗಾರ್ಜಿಯನ್. ಆರ್ಡರ್ 32 ರೂಲ್ 3 ಇದರಲ್ಲಿ ಬರ್ತಿದೆ. ನೆಕ್ಸ್ಟ್ ಆರ್ಡರ್ 33 ರೂಲ್ 1 ಪರ್ಮಿಷನ್ ಟು ಸೂ ಆಸ್ ಇಂಡಿಜೆಂಟ್ ಪರ್ಸನ್. ಯಾವುದೇ ವ್ಯಕ್ತಿ ತನ್ನ ಹತ್ರ 1,000 ರೂಪಾಯಿ ಅಷ್ಟು ಆಸ್ತಿ ಕೂಡ ಸಹ ಇಲ್ಲ ಅಂತ ಹೇಳುವಂಥ ವ್ಯಕ್ತಿನ ಇಂಡಿಜೆಂಟ್ ಪರ್ಸನ್ ಅಂತ ಹೇಳ್ತೀವಿ. ಸೊ ಇಂಡಿಜೆಂಟ್ ಪರ್ಸನ್ ಮೇ ಸೂ ವಿತೌಟ್ ಪೇಯಿಂಗ್ ಕೋರ್ಟ್ ಫೀಸ್. ಸೊ ಈ ಕಂಡೀಷನ್ ನಾವು ಯೂಸ್ ಮಾಡೋದು ಆರ್ಡರ್ 33. ನೆಕ್ಸ್ಟ್ ಆರ್ಡರ್ 38 ರೂಲ್ 5 ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್. ಸೊ ಇದೊಂದು ನಮಗೆ ಎಕ್ಸ್ಟ್ರಾರ್ಡಿನರಿ ರೆಮಿಡಿ. ಇದು ಎಲ್ಲ ಕೇಸಲ್ಲಿ ಬರುತ್ತೆ ಅಂತ ಇಲ್ಲ, ಬಟ್ ಇದನ್ನ ನಾವು ಯೂಸ್ ಮಾಡೋದು ಇಫ್ ಇನ್ ಕೇಸ್ ನಮ್ಮ ಕೇಸ್ ಜಡ್ಜ್ಮೆಂಟ್ ತನಕ ಹೋಗೋದಿಲ್ಲ, ಅದಕ್ಕೆ ಮುಂಚೆನೇ ಸೂಟ್ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡ್ತಾರೆ ಎಕ್ಸೆಟ್ರಾ, ಆ ಎಲ್ಲ ಕಂಡೀಷನ್ಸ್ ಅಲ್ಲಿ ಅಟ್ಯಾಚ್ಮೆಂಟ್ ಆ್ಯಂಡ್ ಅರೆಸ್ಟ್ ಬಿಫೋರ್ ಜಡ್ಜ್ಮೆಂಟ್ ಅನ್ನ ಓದ್ತೀವಿ ಆರ್ಡರ್ 38 ಅಲ್ಲಿ. ಅದರ ಸಂಬಂಧಪಟ್ಟ ಹಾಗೆ ಐಎನ ಫೈಲ್ ಮಾಡ್ಕೊಳ್ತಿರೋದು. ಕ್ಲೇಮ್ ಅಗೇನ್ಸ್ಟ್ ಅಟ್ಯಾಚ್ಮೆಂಟ್, ಸೊ ದಟ್ ಈಸ್ ಅಂಡರ್ ಯೋರ್ ಆರ್ಡರ್ 38 ರೂಲ್ 8 ಅಲ್ಲಿ. ಥರ್ಡ್ ಪಾರ್ಟಿ ರೈಟ್ಸ್ ಎಲ್ಲನೂ ಸಹ ಪ್ರೊಟೆಕ್ಟೆಡ್ ಆಗಿರುತ್ತೆ, ಸೊ ಹಾಗಾಗಿ ಕ್ಲೇಮ್ಸ್ ಎಕ್ಸೆಟ್ರಾ ಓಪನ್ ಆಗುತ್ತೆ. ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಸೇಮ್ ಅಗೇನ್ ಅದೇ ಪ್ರಾವಿಷನ್ ಆರ್ಡರ್ 38 ಅಲ್ಲಿ ರೂಲ್ 9. ಅಟ್ಯಾಚ್ಮೆಂಟ್ ಸೀಸಸ್ ವೆನ್ ಸೆಕ್ಯೂರಿಟಿ ಇಸ್ ಫರ್ನಿಶ್ಡ್ ಆರ್ ಗ್ರೌಂಡ್ಸ್ ಡಿಸಪಿಯರ್ ಆದಾಗ ನಿಮಗೆ ಈ ಒಂದು ಅಟ್ಯಾಚ್ಮೆಂಟ್ ರಿಮೂವ್ ಆಗುತ್ತೆ. ಟೆಂಪರರಿ ಇಂಜಂಕ್ಷನ್, ಆ್ಯಂಡ್ ಇದು ಅಟ್ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಟೆಂಪರರಿ ಇಂಜಂಕ್ಷನ್ ಅಲ್ಲಿ ನಮಗೆ ದಲ್ಪತ್ ಕೌರ್ ವರ್ಸಸ್ ಪ್ರಹ್ಲಾದ್ ಸಿಂಗ್ ಈ ಜಡ್ಜ್ಮೆಂಟ್ ಅಲ್ಲಿ ಕೊಟ್ಟಂತ ನಮ್ಮ ಪ್ರೈಮಾ ಫಿಸಿ ಈ ಒಂದು 3 ಟೆಸ್ಟ್ ಏನು ಕಂಡಕ್ಟ್ ಮಾಡಬೇಕು, ಬಿಕಾಸ್ CPC ಪ್ರೊವೈಡ್ಸ್ ಫಾರ್ ಯೋರ್ ಟೆಂಪರರಿ ಇಂಜಂಕ್ಷನ್ ಆ್ಯಂಡ್ ಆ ಇಂಜಂಕ್ಷನ್ ಆರ್ಬಿಟ್ರರಿಲಿ ಆಗಿರಬಾರ್ದು. ಹಾಗಾಗಿ ನಾವು ಈ ಒಂದು 3 ಟೆಸ್ಟ್ ಅನ್ನ ಮಾಡಿ, ದಟ್ ಈಸ್ ಪ್ರೈಮಾ ಫಿಸಿ ಕೇಸ್ ಇರಬೇಕು, ಬ್ಯಾಲೆನ್ಸ್ ಆಫ್ ಕನ್ವಿನೆನ್ಸ್ ಇರಬೇಕು, ಆ್ಯಂಡ್ ರಿಪೇರಬಲ್ ಇಂಜುರಿ ಆಗುತ್ತೆ. ಇದನ್ನ ಪ್ಲೇಂಟಿಫ್ ಅವರ ಒಂದು ಪರವಾಗಿದೆ ಅಂತ ಹೇಳಿ ಶೋ ಮಾಡಿದಾಗ ಟೆಂಪರರಿ ಇಂಜಂಕ್ಷನ್ ಗ್ರಾಂಟ್ ಆಗುತ್ತೆ. ದಟ್ ಈಸ್ ಅಂಡರ್ ಯೋರ್ ಆರ್ಡರ್ 39 ರೂಲ್ 1 ಆ್ಯಂಡ್ 2. ವೆಕೇಟಿಂಗ್ ಟೆಂಪರರಿ ಇಂಜಂಕ್ಷನ್, ಅದನ್ನ ಹೊರ ಹಾಕೋದಿಕ್ಕೆ, ಟೆಂಪರರಿ ಇಂಜಂಕ್ಷನ್ ಅನ್ನ ತೆಗೆದುಹಾಕೋದಿಕ್ಕೆ, ಡಿಸ್ಚಾರ್ಜ್ ಮಾಡೋದಿಕ್ಕೆ ಅಂತ ಹೇಳುವಾಗ ಸೆಟ್ ಅಸೈಡ್ ಮಾಡೋದಿಕ್ಕೆ ಸೇಮ್ ಆರ್ಡರ್ 39 ರೂಲ್ 4 ಅಲ್ಲಿ ಬರುತ್ತೆ. ದೆನ್ ಅಪಾಯಿಂಟ್ಮೆಂಟ್ ಆಫ್ ಅ ರಿಸೀವರ್, ಯಾವುದೇ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಆರ್ಡರ್ 40 ರೂಲ್ 1. ಸೊ ರಿಸೀವರ್ ಬಂದು ಒಂದು ಕೋರ್ಟ್ನ ಆಫೀಸರ್ ಏನೇ ಆಗಿರ್ತಾರೆ, ಅವರನ್ನು ಅಪಾಯಿಂಟ್ ಮಾಡ್ತೀವಿ ಫಾರ್ ಯಾವುದೇ ಒಂದು ಡಿಸ್ಪ್ಯೂಟೆಡ್ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡೋದಕ್ಕೆ, ಪ್ರಿಸರ್ವ್ ಮಾಡೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ, ಸೊ ದ್ಯಾಟ್ ಜಸ್ಟಿಸ್ ಇಸ್ ಬೀಂಗ್ ಡಿಲಿವರ್ಡ್ ಅನ್ನೋಂಥ ಒಂದು ನಿಟ್ಟಿನಲ್ಲಿ. ದೆನ್ ಇದಿಷ್ಟು ನಮಗೆ ಎಕ್ಸಾಸ್ಟಿವ್ ಲಿಸ್ಟ್ ಅಂತಲ್ಲ, ಇದಕ್ಕಿಂತ ಮೀರಿದ್ದು ಇನ್ನೂ ಇದಾವೆ, ಬಟ್ ದಿಸ್ ಈಸ್ ಸಮಥಿಂಗ್ ವಿಚ್ ಈಸ್ ಯೂಸ್ಡ್ ಆನ್ ರೆಗ್ಯುಲರ್ ಆಗಿ ಯೂಸ್ ಅಲ್ಲಿ ಇರುವಂಥದ್ದು ಕೋರ್ಟ್ ರೂಮ್ಸ್ ಅಲ್ಲಿ. ಈ ಎಲ್ಲ IAS ನಾವು ಫೈಲ್ ಮಾಡ್ತೀವಿ ಅನ್ನೋಂಥದ್ದು ನಿಮಗೆ ಗೊತ್ತಿರಬೇಕು. ಇದೇ ರೀತಿ ಇನ್ನಷ್ಟು IAS ಆಗಿರಬಹುದು ಅಥವಾ ಇನ್ನು ನಾವು ಪ್ರೊಸೀಜರಲ್ ಆಸ್ಪೆಕ್ಟ್ ಅಲ್ಲಿ ಏನೆಲ್ಲ ಡಿಫರ್ ಆಗುತ್ತೆ ಅಂಡ್ ಬೇರೆ ಬೇರೆ ಸಬ್ಜೆಕ್ಟ್ ಮ್ಯಾಟರ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಎಲ್ಲನೂ ಸಹ ಕಲಿಯೋಣ ಈ ಒಂದು ಸೀರೀಸ್ ಅಲ್ಲಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ನೀವು ನಿಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸಬಹುದು. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.